ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2025ರ ಒಂದು ಕೆಸೆಟ್ ಎಕ್ಸಾಮ್ ನಡೆದು ರಿಸಲ್ಟ್ ಕೂಡ ಬಂದಾಗಿದೆ. ಕೆಲವ್ರದ್ದು ಸ್ವಲ್ಪರಲ್ಲೇ ಕೆಸೆಟ್ ಇಂದ ವಂಚಿತರಾದರೆ ಇನ್ನು ಕೆಲವರು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ಏನೇ ಇರಲಿ, ಮತ್ತೊಮ್ಮೆ ಏನು ಮಾಡಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಂದರೆ ಅಕ್ಟೋಬರ್ 11ರಂದು 2026ರ ಕೆಸೆಟ್ ಎಕ್ಸಾಮನ್ನು ನಡೆಸ್ತೀವಿ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತೇ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಡಿಗ್ರಿ ಕಾಲೇಜಿನಲ್ಲಿ 826 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಹಣಕಾಸು ಇಲಾಖೆ ಇತ್ತೀಚೆಗೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತೇ ಇದೆ. ಜೊತೆಗೆ ಒಟ್ಟಾರೆ ಅಂದರೆ ಪಾಲಿಟೆಕ್ನಿಕ್ ಅವೆಲ್ಲ ಸೇರ್ಕೊಂಡು 2000 ಹುದ್ದೆಗಳು. ಬಟ್ ನಾವು ಡಿಗ್ರಿ ಕಾಲೇಜನ್ನು ಅಷ್ಟೇ ನೋಡೋದಾದರೆ 826 ಹುದ್ದೆಗಳು ಇದೀಗ ಆರ್ಥಿಕ ಇಲಾಖೆ ಅನುಮೋದನೆಗೊಂಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರೀಬೇಕಾಗಿತ್ತು ಅಂದರೆ ಕೆಸೆಟ್ಟು, ನೆಟ್ಟು ಅಥವಾ PhD ಈ ಮೂರರಲ್ಲಿ ಒಂದನ್ನಾದರೂ ಕ್ಲಿಯರ್ ಮಾಡ್ಕೊಂಡಿರಬೇಕಾಗತ್ತೆ. ಆ ಕಾರಣದಿಂದಾಗಿ ನೋಡಿ, PhD ಅಂತಕ್ಕಂಥದ್ದು ಕೇವಲ 6 ತಿಂಗಳ ವರ್ಷದಲ್ಲಿ ಮುಗಿಯುವಂಥ ಒಂದು ಕೋರ್ಸ್ ಅಲ್ಲ. ಅದು ಕನಿಷ್ಠ 4-5 ವರ್ಷ ಅಂದರೆ ಕನಿಷ್ಠ 3ರಿಂದ 4 ವರ್ಷ ಅಂತ ಟೈಮ್ ಹಿಡಿಯುತ್ತೆ. ಆ ಕಾರಣದಿಂದಾಗಿ ನಮಗೆ ಅತಿ ತುರ್ತಾಗಿ ರಿಸಲ್ಟ್ ಬೇಕಿದೆ ಅಂತಂದರೆ ನೆಟ್ ಅಥವಾ ಕೆಸೆಟ್ ಮಾತ್ರ ನಮ್ಮ ಎದುರಿಗೆ ಇರತಕ್ಕಂಥದ್ದು. ಅದಾಗಿ ಕೂಡ ನೀವು PhD ಅಡ್ಮಿಷನ್ ಮಾಡಬೇಕಾಗಿತ್ತು ಅಂದರೆ ಇತ್ತೀಚೆಗೆ ಅಂದರೆ ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿಯವರು ಇದು PhD ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಯಾರೆಲ್ಲ PhD ಮಾಡಬೇಕು ಅಂದ್ಕೊಂಡಿದ್ರಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಇನ್ನೊಂದು ವಿಡಿಯೋನ ತಾವು ನೋಡ್ಬೋದು. ಅಂದರೆ ಅಲ್ಲಿ PhD ಬಗ್ಗೆನೇ ನಾನು ಸಂಪೂರ್ಣವಾಗಿ ವಿವರಣೆಯನ್ನು ನೀಡಿರ್ತಕ್ಕಂಥದ್ದು. ನೋಡಿ, ಈಗ ನಮ್ಮ ಎದುರಿಗೆ ಇರ್ತಕ್ಕಂಥದ್ದು ಏನು ಅಂದರೆ ಕೆಸೆಟ್ ಮತ್ತು ನೆಟ್. ಅಂದರೆ ಈಗ ಆಲ್ರೆಡಿ ನೆಟ್ ರಿಸಲ್ಟ್ ಕೂಡ ಬಂದಿದೆ. ಅದಾಗಿ ಕೂಡ ಜೂನ್ ಜುಲೈನಲ್ಲಿ ಮತ್ತೊಂದು ನೆಟ್ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು. ಹಾಗಾಗಿ ಒಂದು ನೆಟ್ಟು ಮತ್ತು ಇನ್ನೊಂದು ಕೆಸೆಟ್, ಒಟ್ಟಾರೆ 2 ಎಕ್ಸಾಮ್ಗಳು ನಿಮಗೆ ಸಿಗ್ತವೆ. ಈ 2ರಲ್ಲಿ ನೀವೇನಂತಂದರೆ ಈ ಯಾವುದಾದ್ರೂ ಒಂದನ್ನಾದರೂ ಅಟ್ಲೀಸ್ಟ್ 2 ಕ್ಲಿಯರ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಒಂದು ವೇಳೆ ಒಂದು ಮಿಸ್ ಆದರೂ ಇನ್ನೊಂದನ್ನಾದರೂ ಮಾಡ್ಕೊಳ್ಳೇಬೇಕು. ಅಂದರೆ ನೆಟ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿರುತ್ತೆ, ಟಫ್ ಆಗುತ್ತೆ, ನಮಗೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದ್ರೂ ಕೂಡ ಕೆಸೆಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕನ್ನಡದಲ್ಲಿ ಇರೋದರಿಂದ, ಅಂದರೆ ಲ್ಯಾಂಗ್ವೇಜ್ಗಳನ್ನು ಹೊರತುಪಡಿಸಿ ಮತ್ತು ಇಂಗ್ಲೀಷು, ಹಿಂದಿ ಭಾಷಾ ವಿಷಯಗಳು ಇರ್ತಾವಲ್ಲ ಅವು ಆಯಾ ಭಾಷೆಯಲ್ಲೇ ಇರ್ತವೆ. ಉಳಿದಂಥ ಸಬ್ಜೆಕ್ಟ್ಗಳು ಕನ್ನಡ ಮತ್ತು ಇಂಗ್ಲೀಷ್ 2ರಲ್ಲೂ ಇರೋದರಿಂದ ನಿಮಗೆ ಅದು ಸರಳ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದಲ್ಲ, ಕಂಪಲ್ಸರಿಯಾಗಿ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂದರೆ 826 ಹುದ್ದೆಗಳು ನಿಮಗೆ ಸಿಗ್ತವೆ. ಈ 826 ಹುದ್ದೆಗಳಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಆ ಸಬ್ಜೆಕ್ಟ್ಗೆ ನೀವು ಎಲಿಜಿಬಲ್ ಇರ್ತೀರಿ. ಮತ್ತು ಇನ್ನೊಂದು ಏನಂತಂದರೆ ಕೆಸೆಟ್ಗೆ ಏನೆಲ್ಲ ಓದಬೇಕು ಅನ್ನೋದಾದರೆ, ನೋಡಿ, ಕೆಸೆಟ್ ಅಂತಕ್ಕಂಥದ್ದು ಒಟ್ಟಾರೆ 2 ಪತ್ರಿಕೆಗಳಿರ್ತವೆ. ಆ 2 ಪತ್ರಿಕೆಗಳಲ್ಲಿ ನೋಡಿ, ಒಂದು ಅಂದರೆ GK ಪೇಪರ್ ಇರುತ್ತೆ. GK ಪೇಪರು 50 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಆ ಕಾರಣದಿಂದಾಗಿ ನೀವು ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ಅಂದರೆ 2 ಮಾರ್ಕ್ಸ್ ಸಿಕ್ಕರೆ ಒಟ್ಟಾರೆ 50 ಪ್ರಶ್ನೆಗಳು, ಗರಿಷ್ಠ 100 ಅಂಕಗಳು ಸಿಗುವಂಥದ್ದು. ಮತ್ತು ಇನ್ನೊಂದು ಪೇಪರ್ ಯಾವುದು ಅಂದರೆ ಅದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ ಹಿಸ್ಟ್ರಿ ಆಗಿತ್ತು ಅಂದರೆ ಅಲ್ಲಿ 100 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳಂತೆ ಗರಿಷ್ಠ ಅಂಕಗಳು 200. ಅಂದರೆ ಪ್ರಶ್ನೆಗಳ ಸಂಖ್ಯೆ 100 ಆದರೆ ಅಂಕಗಳು 200. ಯಾಕಂದರೆ ಒಂದು ಪ್ರಶ್ನೆಗೆ 2 ಅಂಕಗಳು ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಒಟ್ಟಾರೆಯಾಗಿ 150 ಪ್ರಶ್ನೆಗಳು ಅಂದರೆ GK ಪೇಪರು ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ 2 ಕೂಡ್ಕೊಂಡು 150 ಪ್ರಶ್ನೆಗಳು ಹಾಗೂ 300 ಅಂಕಗಳು, ಗರಿಷ್ಠ 300 ಅಂಕಗಳು ಇರ್ತವೆ. ಆ ಕಾರಣದಿಂದಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಏನೇನು ಓದಬೇಕು ಅನ್ನೋದನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡಿರ್ತೀನಿ. ನೀವೇನಾದರೂ ನನ್ನ ಟೆಲಿಗ್ರಾಮನ್ನು ಜಾಯ್ನ್ ಆಗಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗಿ. ಅಲ್ಲಿ ಈ ಒಂದು ಜನರಲ್ ಪೇಪರ್ ಅಂದರೆ GK ಪೇಪರ್ ಏನಿದೆ, GK ಪೇಪರ್ಗೆ ಏನೆಲ್ಲ ಓದಬೇಕು, ಅದರ ಸಿಲೆಬಸ್ ಏನಿದೆ, ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗಳು ಎಲ್ಲವೂ ಬಂತು ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ತಮಿಳು, ತೆಲುಗು ಅವು ಏನೇ ಇರಲಿ ಎಲ್ಲನೂ ಕೂಡ ಕೆಸೆಟ್ಟಿನ ಎಲ್ಲ ಸಿಲೆಬಸ್ಸನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ GK ಪೇಪರ್ನು ಅಂದರೆ ಈ ಒಂದು GK ಪೇಪರ್ನ ಸಿಲೆಬಸ್ಸನ್ನು ಕೂಡ ಶೇರ್ ಮಾಡ್ತೀನಿ. ಅಂದಾಗ ನೀವೇನು ಮಾಡಬೇಕು, GK ಪೇಪರ್ನ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಓದಬೇಕು. ನೋಡಿ, ನೀವು ಹಿಸ್ಟ್ರಿ ಮಾಡಿದರೋ ಕೆಮಿಸ್ಟ್ರಿ ಮಾಡಿದರೋ ಅದು ಬೇಕಾಗಿಲ್ಲ. ಅಂದರೆ ನಿಮ್ಮ ಸಬ್ಜೆಕ್ಟ್ 2ನೇ ಪೇಪರ್ ಇರುತ್ತೆ. ಆದರೆ ಉಳಿದಂತೆ ಕಾಮನ್ ಪೇಪರ್ ಯಾವುದಂದರೆ ಅದು GK ಪೇಪರ್ ಆಗುತ್ತೆ. ಅಂದರೆ ನೀವು ಆರ್ಟ್ಸ್
ಆದರೂ ಮಾಡಿರಿ ಅಥವಾ ಸೈನ್ಸ್ದವರಾಗಿರಲಿ ಅಥವಾ ಕಾಮರ್ಸ್ದವರಾಗಿರಲಿ, ಅಂದರೆ ನೀವು ಯಾವುದೇ ಒಂದು ಬ್ಯಾಕ್ಗ್ರೌಂಡಿಂದ ಬಂದವರಾದ್ರೂ ಕೂಡ ಜನರಲ್ ಪೇಪರ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕಾಮನ್ ಆಗಿ ಇರತಕ್ಕಂಥದ್ದು. ಎರಡನೇ ಪೇಪರ್ ಮಾತ್ರ ನಿಮ್ಮ ಸಬ್ಜೆಕ್ಟ್ ಇರುವಂಥದ್ದು. ಆ ಕಾರಣದಿಂದಾಗಿ ಜನರಲ್ ಪೇಪರ್ನ ಎಲ್ಲ ಸಬ್ಜೆಕ್ಟ್ದವರು ಕೂಡ ಓದಬೇಕಾಗುತ್ತೆ. ಆ ಒಂದು ಜನರಲ್ ಪೇಪರ್ನ ಒಂದು PDF ಅಂದರೆ ಸಿಲೆಬಸ್ನ PDF ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಶೇರ್ ಮಾಡಿರ್ತೀನಿ. ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಮಾತ್ರ ಓದಬೇಕು. ಈಗ ಹಿಸ್ಟ್ರಿ ಇತ್ತಂದರೆ ಹಿಸ್ಟ್ರಿ ಸಿಲೆಬಸ್ಸನ್ನು ಮಾತ್ರ ತಗೊಂಡು ಓದಿ. ಇಲ್ಲಿ ಎಲ್ಲ ರೀತಿಯಲ್ಲಿ ಕರೆಂಟ್ ಅಫೇರ್ಸು ಅದು ಇದು ಅಂದರೆ ಈಗೇನು ನೀವು SD FD PC PSI ಓದ್ತೀವಲ್ಲ ಆ ಟೈಪು ಇಲ್ಲೇನು ಎಲ್ಲನೂ ಓದಬೇಕಂತೇನಿಲ್ಲ. ಇಲ್ಲಿ ಕೇವಲ ನಿಮ್ಮದೇ ಒಂದು MA ಅಥವಾ MSc ಅಥವಾ MCom ಯಾವ ಸಬ್ಜೆಕ್ಟನ್ನು ನೀವು ಮುಗಿಸ್ಕೊಂಡಿರ್ತೀರಿ PGಯಲ್ಲಿ ಆ ಸಬ್ಜೆಕ್ಟ್ ಒಂದನ್ನು ಓದಿದರೆ ಸಾಕು. ಇನ್ನು ಉಳಿದಂಥ GK ಪೇಪರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಓದ್ಕೊಳ್ಬೇಕಾಗುತ್ತೆ. ಅದನ್ನು ಅಷ್ಟು ಬಿಟ್ಟರೆ ಇಲ್ಲಿ ಹೆಚ್ಚಿನ ಹೊರೆ ಏನೂ ಇರೋದಿಲ್ಲ. ಅಂದರೆ ಹಿಸ್ಟ್ರಿ ಓದಬೇಕಂದ್ರೆ ಕಂಪ್ಲೀಟಾಗಿ ಹಿಸ್ಟ್ರಿನೇ ಓದೋದು, ಎಕನಾಮಿಕ್ಸ್ ಓದಬೇಕಂದ್ರೆ ಕಂಪ್ಲೀಟಾಗಿ ಎಕನಾಮಿಕ್ಸೇ ಓದೋಂಥದ್ದು. ಇಲ್ಲಿ PC PSI SD FD ರೀತಿ ಹಿಸ್ಟ್ರಿ ಓದು, ಎಕನಾಮಿಕ್, ಜಿಯೋಗ್ರಫಿ, IC, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಈ ರೀತಿಯಾಗಿ ಎಲ್ಲವನ್ನು ಕೂಡ ಇಲ್ಲಿ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಆ ಕಾರಣದಿಂದಾಗಿ ನೀವು GK ಪೇಪರನ್ನು ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ಓದ್ಕೊಂಡ್ರೆ ನೀವು KSET ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನು ಆಲ್ರೆಡಿ ಹೇಳಿದ್ದೀನಿ. ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋ ಇಂಥ ಹುದ್ದೆಗಳು 4-5 ವರ್ಷಗಳಿಗೊಮ್ಮೆ ನೋಟಿಫಿಕೇಷನ್ ಆಗುತ್ತೆ. ಅಂದರೆ ನೋಡಿ, 2016ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿತ್ತು. ಅದಾದ ನಂತರ 2021ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಯಿತು. ಇದೀಗ 2026ರಲ್ಲಿ ನೋಟಿಫಿಕೇಷನ್ ಹೊರಡಿಸುವಂಥ ಸಂಭವ ಇರೋದರಿಂದ ನೋಡಿ, ಕನಿಷ್ಠ 5 ವರ್ಷಗಳ ಸಮಯವನ್ನು ತೆಗೆದುಕೊಂಡಿದೆ. ಆ ಕಾರಣದಿಂದಾಗಿ ನೀವೇನಾದರೂ ಈ ಬಾರಿ KSET ಮಿಸ್ ಮಾಡಿಕೊಂಡ್ರೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆಗ ಏನಾಗುತ್ತೆ, ಈ ಹುದ್ದೆಯಿಂದ ನೀವು ವಂಚಿತರಾಗ್ತೀರಿ. ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಿಂದ ವಂಚಿತರಾಗ್ತೀರಿ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಂದ್ರೆ ಮತ್ತೆ 4-5 ವರ್ಷ ಕಾಯಬೇಕು. ಇದೆಲ್ಲ ಅಸಾಧ್ಯವಾದ ಮಾತು. ಯಾಕಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಬರೀಬೇಕಾಗಿತ್ತು ಅಂದರೆ MA ಮುಗಿದಿರಬೇಕು. B.Ed ಏನು ಬೇಕಾಗಿಲ್ಲ. ಮತ್ತು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಡಿಗ್ರಿ ಜೊತೆಗೆ MA ಅಥವಾ MSc ಅಥವಾ MCom ಇದು ಯಾವುದಾದ್ರೂ ಒಂದನ್ನು ನೀವು PG ಮುಗಿಸ್ಕೊಂಡಿದ್ರೆ ಇಲ್ಲಿ ಸಾಕಾಗುತ್ತೆ. ನೋಡಿ, ನಾವು PUC ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು MA ಮುಗಿಸ್ಕೊಂಡು ಆನಂತರ ನೆಟ್ಟು ಸೆಟ್ಟು ಯಾವುದಾದ್ರೂ ಒಂದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಾಗ ನಮ್ಮ ಏಜ್ ಎಲ್ಲಿಗೆ ಬಂದಿರುತ್ತೆ, 25-26 ಏಜಿಗೆ ಬಂದಿರ್ತೀವಿ. ಮತ್ತು ಆ ನಂತರ ಏನಾಗುತ್ತೆ, ಯಾವಾಗೋ ಒಂದು ಬಾರಿ ನಡೆಯಬಹುದಂತ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಿಂದ ಒಂದು ವೇಳೆ ವಂಚಿತರಾದರೆ ಮತ್ತೆ ನಾವು 30 ದಾಟಿ ಹೋಗುತ್ತೆ. ಅಂದರೆ ಇನ್ನೊಂದು ಬಾರಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರೀಬೇಕಾಗುತ್ತೆ ಅಂದರೆ 30 ದಾಟಿ ಹೋಗುತ್ತೆ. ಇದು ಅನುಭವ 2021ರಲ್ಲಿ ಎಕ್ಸಾಮನ್ನು ಬರೆದವರಿಗೆ ಆಗಿರುತ್ತೆ. ಯಾರೆಲ್ಲ 2021ರಲ್ಲಿ ನೋಟಿಫಿಕೇಷನ್ ಆಗಿ 2022ರಲ್ಲಿ ಏನು ಎಕ್ಸಾಮ್ ನಡೆದಿತ್ತಲ್ಲ ಆ ಎಕ್ಸಾಮನ್ನು ಬರೆದು ಅಲ್ಲಿ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಿಂದ ವಂಚಿತರಾಗಿದ್ದಾರೋ ಅವರಿಗೆ ನಾನು ಹೇಳ್ತಕ್ಕಂಥ ಮಾತು ಅವರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರು ಈಗ ಆಲ್ರೆಡಿ 2022ರಲ್ಲಿ ಎಕ್ಸಾಮ್ ಬರೆದವರು ಇದುವರೆಗೂ ಕೂಡ ವಾಪಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಲ್ಲಿ ನೋಟಿಫಿಕೇಷನ್ ಆಗಿಲ್ಲ. ಆ ಕಾರಣದಿಂದಾಗಿ ಅವರು ಮತ್ತೊಮ್ಮೆ ಈಗ ಎಕ್ಸಾಮನ್ನು ಬರೀಬೇಕಾದ್ರೆ ಮತ್ತೊಂದು ವರ್ಷ ಕಾಯಬೇಕಾಯಿತು. ಅಂದರೆ 22ರಿಂದ 26 ಅಂದರೆ 4-5 ವರ್ಷ ಅವರು ವೇಟ್ ಮಾಡಿದರು. ಈಗ ಅವಾಗ ಅವ್ರಿಗೆ 2022ರಲ್ಲಿ ಎಕ್ಸಾಮನ್ನು ಬರೆದಾಗ ಅವ್ರಿಗೆ 25-26 ಏಜ್ ಇದ್ವು. ಅಂದರೆ ಈ ಬಾರಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿ ಅವ್ರ ಎಕ್ಸಾಮನ್ನು ಬರೆಯೋಷ್ಟರಲ್ಲಿ ಅವ್ರಿಗೆ 30-31 ಆಗಿರ್ತವೆ, ಕೆಲವರಿಗೆ 34-35 ಕೂಡ ಆಗಿರ್ತವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕಾಗಿರುತ್ತೆ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾಗಿರುತ್ತೆ. ಅಥವಾ ಅಂದರೆ ಎಲ್ಲ ಜವಾಬ್ದಾರಿ ನಮಗೆ, ಅಂದರೆ ಈ ಒಂದು 30ರ ಆಸುಪಾಸಿನಲ್ಲಿರ್ತಕ್ಕಂಥವ್ರಿಗೆ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಬಿದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೊಂಡು ಓದುವಂಥ ಪೇಷನ್ಸ್ ಅವಾಗಿರೋದಿಲ್ಲ. ಆ ಕಾರಣದಿಂದಾಗಿ ಈಗ ಒಂದು ಚಾನ್ಸ್ ಏನಿದೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗೆಲ್ಲ 30 ದಾಟಿದೆ ಅವ್ರಿಗೆ ಆಲ್ರೆಡಿ ಅನುಭವ ಆಗಿರುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಒತ್ತಡ ಆಗಿರ್ಬೋದು ಅಥವಾ ಯಾವುದೇ ಜಾಬ್ ಆಗದೇ ಇರತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಮತ್ತು ಇಷ್ಟೆಲ್ಲ ಸಮಸ್ಯೆಗಳು ಅವ್ರಿಗೆ ಆಲ್ರೆಡಿ ಅದರ ಒಂದು ಕ್ಲಾರಿಟಿ ಇದ್ದೇ ಇರುತ್ತೆ. ಸೊ ಉಳಿದಂಥವ್ರು ಯಾರೆಲ್ಲ ಈಗ MA ಮುಗಿಸ್ಕೊಂಡು 25-26 ಇದ್ದೀರಿ ನೀವು ಕೂಡ, ಮತ್ತು ಈಗ ಆಲ್ರೆಡಿ ಯಾರೆಲ್ಲ 31-32 ಅಂದರೆ 2022ರಲ್ಲಿ ಎಕ್ಸಾಮನ್ನು ಬರೆದು ವಂಚಿತರಾಗಿದ್ರಲ್ಲ ನಿಮಗೂ ಕೂಡ ಇನ್ನೊಂದು ಏನಂತಂದರೆ, ನೀವು ಆಲ್ರೆಡಿ 2022ರಲ್ಲಿ ಓದಿದಂಥ ಅನುಭವ ಇದೆ, ಏನು ತಪ್ಪು ಮಾಡಿದಿರಿ ಅನ್ನೋದು ಗೊತ್ತಿದೆ. ಈ ಬಾರಿ ಆ ತಪ್ಪು ಮರುಕಳಿಸದಂತೆ ಚೆನ್ನಾಗಿ ಓದ್ಕೊಂಡು ಇದೊಂದು ಬಾರಿ ನೀವು ಟ್ರೈ ಮಾಡ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ನೋಡಿ 30 ದಾಟಿದೆ ಅಂದರೆ ಈ ಬಾರಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಒಂದು 5-6 ವರ್ಷ ವೇಟ್ ಮಾಡಿದರೆ ಅಷ್ಟೊತ್ತಿಗೆ ಅಲ್ಲಿ 35-36 ಆಗಿರುತ್ತೆ. ಅವಾಗೆಲ್ಲ ಓದುವಂಥ ಒಂದು ಗೋಜಿಗೆ ಯಾರೂ ಹೋಗೋದಿಲ್ಲ. ಆ ಕಾರಣದಿಂದಾಗಿ ಮುಂದೆ ಯಾವುದಾದ್ರೂ ಆಗುತ್ತೆ, ಮುಂದೆ ನೋಡೋಣ, ಮತ್ತೊಮ್ಮೆ ನೋಡೋಣ, ಈ ಬಾರಿ ಮಿಸ್ ಮಾಡ್ಕೊಂಡ್ರೆ ಮತ್ತೊಂದು ಓದಿದ್ರಾಯಿತು. ಸೊ ಇಂಥವೆಲ್ಲ ಬೇಡ. ಯಾಕಂದರೆ ನೋಟಿಫಿಕೇಷನ್ ಹಾಳಾಗ್ತಕ್ಕಂಥದ್ದೇ
ಸ್ವಲ್ಪ ಹುದ್ದೆಗಳಿಗೆ ನೋಡಿ 826 ಅಂತಕ್ಕಂಥದ್ದು ನಮ್ಗೆ ದೊಡ್ಡ ಸಂಖ್ಯೆ ಕಾಣ್ಬೋದು. ಆದರೆ ನಿಮ್ಮ ಸಬ್ಜೆಕ್ಟ್ ವೈಸಲ್ಲಿ ನಾವು ಆ ಹುದ್ದೆಗಳನ್ನು ವರ್ಗೀಕರಣ ಮಾಡಿದರೆ 826ರಲ್ಲಿ ನೋಡಿ ಕನ್ನಡ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಈ ರೀತಿ ಮಾಡ್ತಾ ಹೋದ್ವಿ ಅಂದರೆ ನಮಗೆ 80-90 ಕೂಡ ಸಿಗಲ್ಲ. ಸೊ ಹೋಗಲಿ, 80-90 ಹುದ್ದೆ ಸಿಗ್ತಾವ? ಓಕೆ, 80-90 ಹುದ್ದೆಗಳಲ್ಲಿ ಎಲ್ಲವೂ ಕೂಡ ನಮ್ಗೆ ಸಿಗ್ತಾವ? ಇಲ್ಲ, ಅಲ್ಲಿ ಕೂಡ ಏನಾಗುತ್ತೆ HK, ನಾನ್ HK ಅಂತೇಳಿ ಭಾಗಗಳಾಗ್ತವೆ. ಆ ನಂತರ ಇರ್ತಕ್ಕಂಥ ಹುದ್ದೆಗಳಲ್ಲಿ ಮತ್ತೆ GM, SC, ST ಕೆಟಗರಿಯನ್ನು 2A, 2B, 3A ಈ ರೀತಿಯಾಗಿ ಮೀಸಲಾತಿ ಪ್ರಕಾರ ಅಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡ್ತಾರೆ. ಸೊ ಅಷ್ಟೆಲ್ಲ ನಾವು ವಿಚಾರವನ್ನು ಹಾಕಿದಾಗ 80-90 ಹುದ್ದೆಗಳಿದ್ದಾಗ್ಯೂ ನಮಗೆ ಒಂದು 4-5 ಹುದ್ದೆಗಳು ಸಿಗಬೇಕಾದ್ರೆ ಭಾಳ ಕಷ್ಟ. ಮತ್ತು ರಾಜ್ಯಾದ್ಯಂತ ನಮ್ಮ ಕೆಟಗರಿಗೆ 4-5 ಹುದ್ದೆಗಳು ಸಿಕ್ಕುವಂತಂದರೆ ಎಷ್ಟು ಕಾಂಪಿಟೇಷನ್ ಆಗ್ಬೋದು ನೀವೇ ವಿಚಾರ ಮಾಡಿರಿ. ಸೊ ಆ ಕಾರಣದಿಂದಾಗಿ ನೋಟಿಫಿಕೇಷನ್ ಆಗಲಿ, ಆ ನಂತರ ಓದಿದ್ರಾಯ್ತು ಅನ್ನುವಂಥ ದಡ್ಡತನದಿಂದ ಹೊರಗೆ ಬನ್ನಿ. ಅದನ್ನೆಲ್ಲ ಬಿಟ್ಟಾಕಿ ನೀವೇನೇ ಕೆಲಸ ಮಾಡ್ತಾಯಿದ್ರೆ ಮಾಡಿರಿ, ಬಟ್ ಡೈಲಿ ಒಂದು 3-4 ತಾಸಾದರೂ ವರ್ಕ್ ಮಾಡಲೇಬೇಕು. ಅಂದರೆ ಮಾಡದೆ ಹೋದರೆ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ನೀವು ನೋಟಿಫಿಕೇಷನ್ ಆದ ನಂತರ ಸಿಲೆಬಸ್ನ ಕವರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ಶತಸಿದ್ಧ. ನೀವು ಅವಾಗ ಓದಿದ್ರಾಯ್ತು ಅನ್ನುವಂಥದ್ದು ಭಾಳ ಮುಟ್ಟಾಳ್ತನದ ಕೆಲಸ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಈಗಲೇ ಓದ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ನಿಮಗೇನಾದರೂ ಗೊಂದಲ ಇದ್ದರೆ ಕಮೆಂಟನ್ನು ಮಾಡಿ. ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ KSET-ಅನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಯಾರೆಲ್ಲ KSET ಕ್ಲಿಯರ್ ಮಾಡ್ಕೊಂಡಿದ್ರಿ ನೀವು ಡೈರೆಕ್ಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಅದರ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ. ಒಂದು ವೇಳೆ ನಿಮಗೆ ಸಿಲೆಬಸ್ ಸಿಗಲಿಲ್ಲ ಅಂತಂದರೆ ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತೀನಿ. ಯಾರೆಲ್ಲ KSET ನೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡಿಲ್ವೋ ಅವರು 2026 ಅಕ್ಟೋಬರ್ 11ಕ್ಕೆ ನಡೆಯುವಂಥ ಈ ಒಂದು KSET ಪರೀಕ್ಷೆಯಿಂದ ವಂಚಿತರಾಗಬೇಡಿ. ಅಂದರೆ ಎಕ್ಸಾಮನ್ನು ಬರಿತೀರಿ, ಆದರೆ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅದಕ್ಕೂ ಉಪಯೋಗ ಇಲ್ಲ. ಸೊ ಆ ಕಾರಣದಿಂದಾಗಿ ಈಗಲಿದ್ದಾನೆ. ಯಾಕಂದರೆ ನೋಡಿ ಬೇಗನೆ ನಮಗೆ ಡೇಟ್ ಅನೌನ್ಸ್ ಮಾಡಬೇಕು, ಎಕ್ಸಾಮ್ ಡೇಟ್ ಅಂತ ಅನೇಕ ಅಭ್ಯರ್ಥಿಗಳು ಕೇಳ್ತಿರ್ತಾರೆ. ಈಗ ನೋಡಿರಿ, ಅವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈಗ ಹೆಚ್ಚು ಕಡಿಮೆ ಒಂದು 10 ತಿಂಗಳೈತಿ, ಇದು 9 ತಿಂಗಳೈತಿ. ಈ 9-10 ತಿಂಗಳ ಮುಂಚೆನೇ ಈಗ ಆಲ್ರೆಡಿ ಅವರು ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಓದದೇ ಹೋದರೆ ನಾವು ಮುಟ್ಟಾಳರು ಅಷ್ಟೇ. ಆ ಕಾರಣದಿಂದಾಗಿ ಅಂಥ ದಡ್ಡತನದ ಕೆಲಸವನ್ನು ಯಾರೂ ಮಾಡೋದು ಬೇಡ. ಆದಷ್ಟು KSET-ಅನ್ನು ಕ್ಲಿಯರ್ ಮಾಡಿಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವೆಲ್ಲರೂ ಕೂಡ ರೆಡಿಯಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಅದಾಗ್ಯೂ ನೀವು ನಾನೇನಾದರೂ ಹೇಳೋದು ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.